ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ನೀವು ಒಂದು ರೇಷನ್ ಕಾರ್ಡ್ನಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಹೋಗಿರ್ತೀರ ಸ್ನೇಹಿತರೆ. ಆನ್ಲೈನಲ್ಲಿ ಸರ್ವಿಸ್ ಕೂಡ ಓಪನ್ ಆಗಿರುತ್ತೆ. ಸೊ ಆವಾಗ ನೀವು ಕನ್ನಡ ಅಂತ ಕ್ಲಿಕ್ ಮಾಡಿಕೊಂಡು ಹೋಗು ಅಂತ ಕೊಟ್ಟಾಗ ಇಲ್ಲಿ ಪಡಿತರ ಚೀಟಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಅಂತ ಬರುತ್ತೆ. ಸೊ ನೀವೇನು ಮಾಡ್ತೀರಿ, ನಿಮ್ಮ ಒಂದು ಪಡಿತರ ಚೀಟಿ ಸಂಖ್ಯೆನ ಎಂಟ್ರಿ ಮಾಡ್ಕೊಳ್ತೀರಾ. ಎಂಟ್ರಿ ಮಾಡಿಕೊಂಡು ಮುಂದೆ ಆಪ್ಷನ್ ಅಂತೆಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಎರರ್ ಮೆಸೇಜ್ ಬರುತ್ತೆ ಸ್ನೇಹಿತರೆ. ಯು ಕ್ಯಾನ್ ಅಪ್ಲೈ ಫಾರ್ ಅನದರ್ GST ರಿಕ್ವೆಸ್ಟ್ ಓನ್ಲಿ ಆಫ್ಟರ್ ಎ ಮಂತ್ ಆಫ್ ಡಿಸ್ಪೋಸಲ್ ಆಫ್ ಯುವರ್ ಪ್ರೀವಿಯಸ್ ರಿಕ್ವೆಸ್ಟ್ ಅಂತಂದರೆ ನಿಮ್ಮ ಒಂದು ಕಳೆದ ತಿಂಗಳಲ್ಲಿ ಅಂದರೆ ಕಳೆದ ರಿಕ್ವೆಸ್ಟ್ ಅಂದರೆ ಪ್ರೀವಿಯಸ್ ರಿಕ್ವೆಸ್ಟ್ ಅಂದರೆ ಈಗಾಗಲೇ ಒಂದು ರಿಕ್ವೆಸ್ಟು ಪೆಂಡಿಂಗ್ ಅಪ್ರೂವಲ್ ಆಗಿದೆ. ಸೊ ಅದು ಡಿಸ್ಪೋಸ್ ಆಗೋ ತನಕ ನೀವು ಕಾಯಬೇಕಾಗುತ್ತೆ ಸ್ನೇಹಿತರೆ. ಸೊ ಅದು ಯಾವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಕರೆಕ್ಷನ್ ಮಾಡ್ಕೊಳ್ಬೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನಾನು ಡೈರೆಕ್ಟಾಗಿ ಆಹಾರ ವೆಬ್ಸೈಟ್ಗೆ ಬರುತ್ತೀನಿ ಸ್ನೇಹಿತರೆ. ಈ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಸ್ಟೇಟಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಆದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಯಾವುದು ಜಿಲ್ಲೆ ಬರುತ್ತೆ ಆ ಜಿಲ್ಲೆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನನ್ನ ಬಳ್ಳಾರಿ ಜಿಲ್ಲೆ ಬರುತ್ತೆ. ಸೊ ಅದನ್ನು ಮಿಡಲ್ ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಬರುತ್ತೆ. ಪಡಿತರ ಚೀಟಿಯ ಬದಲಾವಣೆ ಕೋರಿದ ಸ್ಥಿತಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೀವು ಒಂದು ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೋದು ಅಥವಾ ಅಕ್ನಾಲೇಜ್ಮೆಂಟ್ ಇರುತ್ತಲ್ಲ, ಸೊ ಅದನ್ನ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಎರಡು ಆಪ್ಷನ್ ಇದೆ. ಸೊ ಯಾವುದಾದ್ರೂ ಕ್ಲಿಕ್ ಮಾಡ್ಕೊಳ್ಬೋದು. ಈಗ ಬನ್ನಿ ಸ್ನೇಹಿತರೆ, ನಾನು ಅಕ್ನಾಲೇಜ್ಮೆಂಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತೀನಿ. ಓಕೆನಾ, ನಮ್ಮ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತೀನಿ. ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಗೋ ಅಂತ ಇದೆ ಸ್ನೇಹಿತರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ತೋರಿಸುತ್ತೆ. ಸ್ಟೇಟಸ್ ಏನೋ ಅಪ್ರೂವಲ್ ಆಗಿದೆ ಅಂದರೆ ಅನುಮೋದನೆ ಆಗಿ ಮಾಡಲಾಗಿದೆ ಅಂತ ಬರುತ್ತೆ. ನಾವು ರಿಕ್ವೆಸ್ಟ್ ಹಾಕಿರೋದು ಯಾವಾಗ ಮಾರ್ಚ್ 8, 2024 ತಾರೀಕು. ಓಕೆ, ಇದು ಡಿಸ್ಪೋಸ್ ಆಗಿರೋದು ಯಾವತ್ತು ಏಪ್ರಿಲ್ 4, 2024. ಅಂದರೆ ಈ ರೇಷನ್ ಕಾರ್ಡಲ್ಲಿ ನೆಕ್ಸ್ಟ್ ನಿಮಗೆ ಏಪ್ರಿಲ್ 4ನೇ ತಾರೀಕಿಗೆ ಕ್ಲೋಸ್ ಆಗಿದೆ. ಅಂದರೆ ನೀವು ನೆಕ್ಸ್ಟ್ ತಿಂಗಳು ಅಂದರೆ ಮೇ 5ನೇ ತಾರೀಕಿಗೆ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಕರೆಕ್ಷನ್ನ ಮಾಡೋದಕ್ಕೆ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ನಿಮಗೆ ಯಾವುದೇ ಥರದ ಕರೆಕ್ಷನ್ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಕಂಪಲ್ಸರಿಗೆ 30 ದಿನ ಕಾಯಲೇಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ಈಗ ನೆಕ್ಸ್ಟು ರೇಷನ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಇದು ಕಂಪಲ್ಸರಿಯಾಗಿ 30 ಡೇಸು ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲ ಬಂದರೆ ನಿಮಗೆ ಯಾವುದೇ ಥರದ ರೇಷನ್ ಕಾರ್ಡ್ನಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಓಕೆನಾ, ಸೊ ಈಗ ನಾನು ಇದನ್ನು ಕ್ಲಿಯರ್ ಮಾಡ್ಕೊಳ್ತೀನಿ. ಇದನ್ನು ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಇನ್ನೊಂದು ಅಪ್ಲಿಕೇಶನ್ನು ಸ್ಟೇಟಸ್ನ ಚೆಕ್ ಮಾಡೋಣ, ಅಂದರೆ ರೇಷನ್ ಕಾರ್ಡ್ ಮುಖಾಂತರ. ಓಕೆನಾ, ಸೊ ಓಕೆ, ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ನೋಡೋಣ. ಓಕೆ, ಲಾಸ್ಟಲ್ಲಿ ಅಕ್ನಾಲೇಜ್ಮೆಂಟ್ ನಂಬರ್ ಹಾಕಿ ನೋಡಿದ್ವಿ. ಈಗ ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟಾಗ ಇಲ್ಲಿ ನೋಡ್ತಾ ಇರ್ಬೋದು, withdrawal and cancelled by the system due to non-submission of application by applicant within a specified ಟೈಮ್ ಅಂತಂದರೆ ನಿಗದಿತ ಸಮಯದೊಂದಿಗೆ ಅರ್ಜಿದಾರರಿಂದ ಅರ್ಜಿಯನ್ನು ಸಲ್ಲಿಸದ ಕಾರಣ ರದ್ದುಗೊಳಿಸಲಾಗಿದೆ ಅಂತ ಬರುತ್ತೆ ಸ್ನೇಹಿತರೆ. ಅಂದರೆ ಇವಾಗ ನೀವು ಒಂದು ರೇಷನ್ ಕಾರ್ಡ್ನ ಕರೆಕ್ಷನ್ ಮಾಡೋದಕ್ಕೆ ಹೋಗಿರ್ತೀರ ಸ್ನೇಹಿತರೆ, ಆದರೆ ಅದು ಸಮಯ ಅಂದರೆ ಸರ್ವರು ಕ್ಲೋಸ್ ಆಗಿರುತ್ತೆ. ಯಾಕಪ್ಪ ಅಂದರೆ ಈಗ ಬಿಡೋದೇ ಒಂದು ದಿನ 2 ದಿನ ಬಿಡ್ತಾರೆ, ಅದು ಕೂಡ 1 ತಾಸು 2 ತಾಸು ಬಿಡ್ತಾರೆ. ಸೊ ಹಂಗಾಗಿ ಸರ್ವರ್ ನಿಮಗೆ ಬಂದಿರೋದಿಲ್ಲ. ಸೊ ಆಟೋಮೆಟಿಕಾಗಿ ಕ್ಲೋಸ್ ಆಗಿಬಿಡುತ್ತೆ. ಕ್ಲೋಸ್ ಆದ ನಂತರ ನೆಕ್ಸ್ಟ್ ನಿಮಗೆ ಬಿಡೋಷ್ಟರೊಳಗೆ ಟೈಮ್ ಮೀರೋಗ್ಬಿಟ್ಟಿರ್ತದೆ. ಅಂದರೆ ಕೇವಲ 7 ದಿನ ಇರುತ್ತೆ ಸ್ನೇಹಿತರೆ. ಸೊ 7 ದಿನ ಆದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗಿಬಿಡುತ್ತೆ ಸ್ನೇಹಿತರೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಕಂಪ್ಲೀಟಾಗಿ ಸಬ್ಮಿಟ್ ಆಗಿಲ್ಲಪ್ಪ ಅಂದರೆ ಕರೆಕ್ಷನ್ ಮಾಡಬೇಕಾಗೋ ಸಮಯದಲ್ಲಿ ಆಟೋಮೆಟಿಕ್ಕಾಗಿ 7 ಡೇಸ್ ವೇಟ್ ಆಗುತ್ತೆ. ಅದು ನಂತರ 8ನೇ ದಿನಕ್ಕೆ ನಿಮಗೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಥರ ಬರುತ್ತೆ. ಸೊ ಹೀಗಾಗಿ ಬರುತ್ತೆ ಸ್ನೇಹಿತರೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ GST ಯಾವಾಗ ಕ್ಲಿಯರ್ ಆಗುತ್ತೆ, ನೆಕ್ಸ್ಟ್ ನಾವು ನಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಯಾವಾಗ ಆಪ್ಷನ್ನು ರಿಲೀಸ್ ಆಗುತ್ತೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ರಿ ಅಂತ ತಿಳಿಸ್ಕೊಳ್ತೀನಿ ನನಗೆ. ಓಕೆ, ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಧನ್ಯವಾದಗಳು.